ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮೇಘನಾ ಶೆಟ್ಟಿ. ಊರು ಮಂಗಳೂರು. ವಯಸ್ಸು 29 ವರ್ಷ ತುಂಬಿದೆ. ಗಂಡನ ಹೆಸರು ಬಂದು ರಾಜೇಂದ್ರ. ಮಕ್ಕಳು ಒಬ್ಬಳೇ ಮಗಳು. ಆಸ್ತಿ ಮನೆ, ಜಮೀನು, ಸೈಟ್ಗಳಿವೆ. ಕೆಲಸ ಬಟ್ಟೆ ಅಂಗಡಿ ಇದೆ. ಸಮಸ್ಯೆ ನರ ದೌರ್ಬಲ್ಯದ ಕಾರಣ ಗಂಡನ ಸಾಮಾನು ಏಳುವುದಿಲ್ಲ. ಎತ್ತರ ಬಂದು 5.1 ಅಡಿ ಎತ್ತರ. ತೂತು ಅರಳಿದ ತಾವರೆ ಹಾಗೆ ಇದೆ. ಸ್ನೇಹಿತರೆ, ಇದು ಇಷ್ಟು ಮೇಘನಾ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರ್ತಮಾನ ಪರಿಸ್ಥಿತಿ: ಎಲ್ಲಾ ವಿಷಯಗಳು ಹೇಳಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಗಂಡನ ಅನಾರೋಗ್ಯದ ಕಾರಣ ಮನೆಯ ಜವಾಬ್ದಾರಿ ನನ್ನ ಮೇಲೆ ಇದೆ. ಸಹಾಯ ಮಾಡಲು ಯಾರು ಕೂಡ ಇಲ್ಲ. ಆಸ್ತಿ ಅಂತಸ್ತಿಗೆ ಕಡಿಮೆ ಇಲ್ಲ, ಆದರೆ ತೂತಿಗೆ ಸುಖ ಇಲ್ಲ. ಮಗಳು ದೊಡ್ಡವಳಾಗಿ 5 ವರ್ಷ ಆಯಿತು. ಹುಡುಗ ಬೇಕು. ತೂತಿನ ನೋವು ಇಬ್ಬರಿಗೂ ಸಹಿಸುವುದಕ್ಕೆ ಆಗುತ್ತಿಲ್ಲ. ಮಗಳ ಸ್ಥಿತಿ ಅಂತೂ ನೋಡುವುದಕ್ಕೂ ಆಗುತ್ತಿಲ್ಲ. ಸಂಬಂಧಿಕರು ಕೂಡ ಯಾರು ಗತಿ ಇಲ್ಲ. ತೂತು ಹಾಳು ಬಿದ್ದ ಮರುಭೂಮಿಯಾಗಿದೆ. ಗೆಳೆಯ ಬೇಕು. ಸ್ನೇಹಿತರೆ, ಮೇಘನಾ ಅವರು ವರ್ತಮಾನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಗೆಳೆಯ ಹೀಗಿರಬೇಕು. ಶಾಂತ ಸ್ವಭಾವದ ವ್ಯಕ್ತಿ ಆಗಿರಬೇಕು. ಒಳ್ಳೆಯ ಸ್ವಭಾವ ಹಾಗೆ ವಿದ್ಯಾ ಅರ್ಹತೆಯನ್ನ ಹೊಂದಿರಬೇಕು. ಹೆಣ್ಣು ಮಕ್ಕಳ ಬೇಕು ಬೇಡಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಆರೋಗ್ಯವಂತ ಹುಡುಗನೇ ಬೇಕು. ಬೇರೆ ಹೆಣ್ಣಿನ ಸಹವಾಸದಲ್ಲಿ ಇರಕೂಡದು. ತಾಯಿ ಮಗಳಿಗೆ ಸುಖ ಪೂರೈಸುವ ಸಾಮರ್ಥ್ಯ ಇರಬೇಕು. ಒಳ್ಳೆಯ ಉದ್ಯೋಗದಲ್ಲಿ ಇರಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಹೊಂದಿರಬೇಕು. ಸ್ನೇಹಿತರೆ, ಮೇಘನಾ ಅವರು ಹುಡುಗನಲ್ಲಿ ಯಾವೆಲ್ಲ ಗುಣಗಳು ಇರಬೇಕು ಅನ್ನುವುದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಗಳ ಮೈನೋಟ ಹೀಗಿದೆ: ಬಿಳಿ ಬಣ್ಣದಿಂದ ಕೂಡಿದ ಶರೀರ, ಒಳ್ಳೆಯ ಆತ್ಮಸ್ಥೈರ್ಯ, ಕೆಂಪನೆಯ ಟೈಟ್ ಆದ ತೂತು, ಗಟ್ಟಿಯಾದ ಮೊಲೆಗಳು, ಎತ್ತರ ಬಂದು 5 ಅಡಿ ಎತ್ತರ, ಆಳವಾದ ಸುರಂಗ, ಮೃದುವಾದ ದಪ್ಪಾದ ತಿಕಗಳು, ಸ್ವಂತ ಉದ್ಯೋಗ ನಿರ್ವಹಿಸುತ್ತಾಳೆ. ಮಗಳಿಗೆ ಇಷ್ಟಪಡುವರು ಬೇಗ ಕರೆ ಮಾಡಿ ತಿಳಿಸಿ. ಬೊಂಕಾಯಿ ಸಾರಿ ಸಾಂಪ್ರದಾಯಿಕ ಛಾಯೆಯೊಂದಿಗೆ ಆಧುನಿಕ ವಿನ್ಯಾಸ. ಬೊಂಕಾಯಿ ಕಾಟನ್ ಸಾರಿಗಳನ್ನು ಹೆಚ್ಚಾಗಿ ಅಭ್ಯಾಸದ ಉಡುಗೆಗಾಗಿ ಸ್ವೀಕರಿಸಲಾಗುತ್ತದೆ ಮತ್ತು ರೇಷ್ಮೆ ಸಾರಿಗಳನ್ನು ಸಮಾರಂಭಗಳು ಮತ್ತು ಪವಿತ್ರ ಸಂದರ್ಭಗಳಲ್ಲಿ ಹಾಕಲಾಗುತ್ತದೆ. ಹೆಚ್ಚಿನ ಸ್ಟೈಲಿಶ್ ಸಾರಿಯು ಧರಿಸಿರುವ ಮಹಿಳೆಗೆ ಆಕರ್ಷಕವಾದ ನೋಟವನ್ನು ನೀಡಲು ಆಕರ್ಷಕ ಬಣ್ಣದಿಂದ ಸಾಕಾರಗೊಂಡಿದೆ. ಪ್ರಾಚೀನ ನಂಬಿಕೆಯನ್ನು ಅದರ ಗಡಿಯಲ್ಲಿ ಚಿತ್ರಿಸಲಾಗಿದೆ. ಹೆಚ್ಚಿಗೆ ಮೀನಿನ ವಿನ್ಯಾಸವು ಸೀರೆಯಲ್ಲಿ ಕಂಡುಬರುತ್ತದೆ, ಏಕೆಂದರೆ ಇದು ಯಶಸ್ಸು ಮತ್ತು ಶ್ರೀಮಂತಿಕೆಯ ಸಂಕೇತವೆಂದು ನಂಬಲಾಗಿದೆ. ಅತ್ಯಂತ ಆಕರ್ಷಕ ಭಾಗವೆಂದರೆ ಗಡಿ ಮತ್ತು ಪಲ್ಲು ವಿನ್ಯಾಸಗಳಲ್ಲಿ ಅದರ ಥ್ರೆಡ್ ವರ್ಕ್. ಸಾರಿಯ ನೋಟವು ಸರಳತೆಗೆ ಸಂಬಂಧಿಸಿದೆ ಮತ್ತು ಅದರಲ್ಲಿ ಬುಡಕಟ್ಟು ಛಾಯೆಯನ್ನು ಹೊಂದಿದೆ. ಕೆಂಪು, ಕಪ್ಪು ಮತ್ತು ಬಿಳಿ ಹಿನ್ನೆಲೆ ಬಣ್ಣಗಳನ್ನು ಪಡೆಯಲು ಸಾರಿಯನ್ನು ಸಾಮಾನ್ಯವಾಗಿ ಬಣ್ಣಿಸಲಾಗುತ್ತದೆ. ಆದಾಗ್ಯೂ ಇಂದು ನೀವು ಸಾರಿಯನ್ನು ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡು ಹಲವಾರು ವಿನ್ಯಾಸಗಳು ಮತ್ತು ಬಹುಬಣ್ಣಗಳಲ್ಲಿ ಕಾಣಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.